ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನಿವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಗುರುವಾರ, ರಾಯರ ಪೂಜೆನ ಮಾಡ್ತಾಯಿದ್ದೀನಿ. ಇವತ್ತು ಎಲ್ಲೋ ಹೋಗಬೇಕು, ಎಲ್ಲಿಗೆ ಅಂತ ಮುಂದೆ ಸ್ಕಿಪ್ ಮಾಡ್ತೀನಿ ನೋಡಿ ವಿಡಿಯೋಸ್ನ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರು ಅದೃಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ನಾನು ಮತ್ತು ಆಂಟಿ ಇಬ್ಬರೂ ಅಶೋಕಣ್ಣರ ಹೆಂಡತಿಗೆ ಸೀರೆ ಉಡ್ಸ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೀರೆ ತೊಗೊಂಡು ಅವ್ರ ಯಜಮಾನ್ರು ತೀರೋಗಿದ್ರಲ್ವ ಅಶೋಕಣ್ಣ, ಸೊ ಅವರು ವೈಫ್ಗೆ ಅಲ್ಲಿ ಎಲ್ಲ ವೀಡಿಯೋಸ್ ಮಾಡ್ಕೊಳ್ಳಲ್ಲ. ನಮ್ಮ ಅದಕ್ಕೆ ಮನೆಗೆ ಹೋಗಬೇಕು ಬ್ಲೌಸ್ ಇಸ್ಕೊಬರೋಕ್ಕೆ. ಸೊ ಅಲ್ಲಿ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಅಲ್ಲಿ ಸೀರೆ ಉಡ್ಸೋದೆಲ್ಲ ಹಾಕೋಕ್ಕಾಗಲ್ಲ. ಪಾಪ ಅವ್ರ ಫೀಲಿಂಗ್ಸಲ್ಲಿ ಇರ್ತಾರೆ, ನಾವು ವೀಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಇವಾಗ ಹೊರಡ್ತೀವಿ. ಫ್ರೆಂಡ್ಸ್, ಇವಾಗ ಬರ್ಗೂರಿಗೆ ಬಂದಿದ್ದೀವಿ. ನಮ್ಮ ಅದಕ್ಕೆ ಜ್ಯೂಸ್ ಮಾಡ್ತಿದ್ದಾಳೆ, ಬೇಡ ಬೇಡ ಅಂದ್ರು ನೋಡಿ ಫ್ರೆಂಡ್ಸ್. ಅವ್ರದ್ದು ಮಾಡ್ಕೋಬೇಕಂತಾರೆ ನಮ್ಮ ಚಿಕ್ಕಪ್ಪ ಅವರು. ಹಾಯ್ ಮಾಡಿ ಅಷ್ಟೇ. ಮಾತಾಡ ಏನಾರ ಮಧ್ಯದಲ್ಲಿ ಮಾತು ಕಂಪ್ಲಿ ಕೊಡ. ಹೇಳಿ, ಅವಾಗಲೇ ಹೇಳ್ತಿದ್ರಲ್ಲ. ಕರಗಲ ಕಚ್ಚೆ ಬಂದಾರೆ ನಮ್ಮ ಮನೆಗೆ. ಅವರು ಮಾಡದ ಹಬ್ಬ, ಉಗಾದಿ ಹಬ್ಬ, ದೀಪಾವಳಿಯಲ್ಲೇ ಸ್ನಾನ ಮಾಡೋದು. ಇನ್ ಬಾಕಿ ಐತೆ ಸ್ನಾನ ಮಾಡಲ್ಲ. ಇದ್ದಾರೆಲ್ಲಾದ್ರೂ ಟೀಕೆ ಮಾಡ್ತಾರೆ. ತಮಾಷೆಗೆ ಬಿಡಿ, ಬೈಬಡಿ ಅವ್ರನ್ನ. ನೋಡಿದ್ರು ಬೈಬಡಿ ನಮ್ಮ ಅತ್ತೆ ಬೈಬಡಿ, ಯಾರನ್ನು ಬೈಬಡಿ. ಸುಮ್ಮನೆ ತಮಾಷೆಗೆ ಬೇಡ 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 ಅಂದ್ರೆ ಮೊದ್ಲ ಮಾತಾಡಕ್ ಬರೀ 2 ಹೇಳ್ಬಿಟ್ರೆ ಅಂದ್ರೆ ಯಾವಾಗ್ಲೂ ನಮ್ಮ ಮನೆಗ್ ಬರ್ತಾ ಇರ್ತದೆ. ನಾವೇನ್ ಬೇಜಾರ್ ಮಾಡ್ಕೊಳಕಲ್ಲ. ಸಂಜೆ ಬರಲ್ಲ, ಇಲ್ಲಿ ಎಲ್ಲಾರು ದನ ಕಟ್ಟಾಕ್ತೆ ಬರ್ತದೆ. ಆಮೇಲೆ ಟೀ ಕೊಡ್ಬೇಡಿಕನಿರ್ಲ ಅಂತ ಹೇಳ್ತೀನಿ. ನಮ್ ಕಲ್ ಜಗಳಕ್ ಬರ್ತದೆ. ಟೀ ಕುಡಿಸಿ ಎಲ್ಲ ಕಾಯಿಲೆ ನಮ್ಮ ಮನಕ್ಕೆ. ಏನ್ ಕಾಯಿಲೆ? ಕಲ್ಲಿದ್ದು ಉಳ್ದಿರೋದು ಹೆಚ್ಚು. 2000 ಆಕ್ಸಿಡೆಂಟ್ ಆಗಿ ಬದುಕಿ ಸತ್ತು ಬದುಕ್ಯಾನೆ. ಮತ್ ಕಿಡ್ನಿಲಿ ಕ್ಯೂ ತುಂಬ್ಯೋದು ಕಲ್ಲಾಗಿ. ನೋಡಂಟ ಸಕ್ಕತ್ತ ಕಾಯಿಲ್ದಲ್ಲ ಒಂದ್ ವರ್ಷ ಪೀಸಾಗಿ ಹೋಗ್ಯಾನೆ. ಕರೆಕ್ಟ್ ಆಗಿ ಇಟ್ಟಿದ್ರ ಎಲ್ಲ ಕಲಿಯೋದೆ ಹೆಂಗೆ. ಅದಕ್ಕೆ ಅದಕ್ಕೆ ಇಲ್ಲಿ ಎಲ್ಲಾರು ಸ್ನಾನ ಮಾಡಿಸ್ಕೊಂಡು ಅಲ್ಲೋಜಿಸ್ಕೊಂಡು ಮದಿ ಕರ್ಕೋಣ ಅಂತ ಬಂದಿದ್ದೀವಿ. ಇವ್ರ ಜ್ಯೂಸು ಬೆಡ್ಗೆ ಗಿಡ್ಗೆ ತುಂಬಾ ಕರ್ಕೊಯ್ತೀವಿ ಇವ್ರನ್ನ. ಸೋಬಾನ ಹೇಳಕ್ಕಿಂತ ವಾಯ್ಸೇ ಸೋಬಾ ಅಂದಾಗ ಇರ್ತದೆ. ಫ್ರೆಂಡ್ಸ್, ಹೊಲ್ದಿದ್ದೀನಿ ಅಂತ ಅಂದ್ಲು ಮೊನ್ನೆ. ಇವಾಗ ನೋಡಿದ್ರೆ ಹೊಲ್ದಿಲ್ಲ ಅಂತ ಅಂತಿದ್ದಾಳೆ. ಇಲ್ಲೇ ಬಂದಿದ್ವಲ್ಲ ಅಂತ ಅಂದ್ಬಿಟ್ಟು ಬಂದಿದ್ದೆ ಇಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಅಲ್ಲಿ ಹೋಗಿ ಕೊಟ್ಬಿಟ್ಟು ಬಾಯ್ ಬೆಳಗ್ಗೆ ಮಿಸ್ ಮಾಡಿ ಇವಾಗ ಇಲ್ಲಿ ಬಂದು ಇವಾಗ ಹೋಗ್ತಾ ಇದೀವಿ. ಬೆಳಿಗ್ಗೆ ಕೊಡ್ತೀನಿ ಅಂದಿದ್ದಾಳೆ ಬ್ಲೌಸ್. ಮಳೆ ಬರಂಗ ಕೂತಲ್ಲೇ ಡ್ರೆಸ್ ನೋಡಿ ಫ್ರೆಂಡ್ಸ್, ಎದ್ರಿಕೊಂಡು ನಮಗೆ ಅಲ್ಲೇ ನಿಂತಿದ್ದಾನೆ. ಏಯ್ ಬರಲಿ, ಒಂದಿನ ಮಕ್ಕ ತರ್ಕೊಂಡು ಓಡಿತಾರೆ ಓಡು. ಹೋಯ್ತು ಹೋಯ್ತು ಎದ್ರಿಕೊಂಡು ಓಡ್ದೈತೆ. ಹೇ ಬರಲಿ, ಹಾಯ್. ರಾತ್ರಿ ಹೆಂಗ್ ಗೊತ್ತ ನೋಡು. ಸಿಕ್ಕಾಪಟ್ಟೆ ಮಳೆ ಬಂದೈತೆ. ಸೀಟ್ ಸೌಂಡಿಗೆ ಹೆಂಗೆ ಸೌಂಡ್ ಕೇಳಿಸಿದೆ ಅಲ್ಲಿ ಫ್ರೆಂಡ್ಸ್. ಆಂಟಿ ಮನೆ
ಬರಲ್ಲ ಮೇಲ್ಗಡೆ ನೋಡೋಕ್ಕೆ. ಮಣ್ಣೆಲ್ಲ ಕೊಚ್ಚೋಯ್ತು ನೋಡ್ದು. ಚೇರ್ ಮೇಲೆ ಇಟ್ಟೋಗಂದ್ರೆ ಅಲ್ಲೇ ಇಟ್ಟದ್ದು. ಹೊರಬೂತ ಹಾಕಿದ್ಯಾ? ಫ್ರೆಂಡ್ಸ್ ಕಲರ್ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ವೈಟ್ ಅಂಡ್ ಬ್ಲ್ಯಾಕ್. ಎಳ್ಳು ಅಕ್ಕಿ. ಅಮೇರಿಕಾ ಆಫ್ರಿಕಾ ಹೆಂಗ್ ಮದ್ವೆ ಆಗಿರ್ಬೇಕು ಈ ಮುಸುಡಿಯ ನಾನು. ಪಾಪು ಫೋನ್ ಮಾಡ್ತಾನೆ. ಹಲೋ ಏನೋ ನಮ್ಮ ಅದಕ್ಕೆ ಮನೆಯಿಂದ ಬಂದು ತೋಟದ ಹತ್ರ ಹೋಗಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ಮುಗಿಸ್ಬಿಟ್ಟು. ಸೊ ಅಲ್ಲೇನು ವಿಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ, ಯಾಕೆಂತಂದರೆ ಮಳೆ ಬರೋಂಗಾಗಿತ್ತು. ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ, ನೆನ್ಕೊಬರ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಮನೆ ಹತ್ರ ಬಂದು ತುಂಬ ಮಳೆ ಬರ್ತಾಯಿತ್ತು. ಸುಮ್ಮನೆ ಟೆರೇಸ್ ಮೇಲೆ ಮಂಜು ಹೋಗಿ ನಿಂತಿದ್ರು. ಸೊ ಮಂಜು ಅಂತಂದರೆ ಇವತ್ತಿಂದ ಹೊಸದಾಗಿ ಇಷ್ಟು ದಿನ ಹಸ್ಬೆಂಡ್ ಅಂತ ಇದ್ದೆ. ಸೊ ಅದು ಬೇಡ, ನಾನು ಬೇರೆಯವ್ರ ಜೊತೆ ಎಲ್ಲ ಹೇಳ್ಬೇಕಾದ್ರೆ ಮಂಜು ಅಂತಲೇ ಅನ್ನೋದು ನಮ್ಮ ಹಸ್ಬೆಂಡ್ನ. ಸೊ ಮುಂದೆ ಹೋಗ್ರಿ ಬಂದ್ರಿ ಅಂತಲೇ ಕರೆಯೋದು. ಹಾಗಾಗಿ ಇವತ್ತಿಂದ ಹೊಸದಾಗಿ ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ಮಂಜು ಅಂತಲೇ ಕರಿತೀನಿ. ಸೊ ಹೋಗ್ಬಿಟ್ಟು ನಿಂತ್ಕೊಂಡು ಹಂಗೆ ವ್ಯೂ ಮಾಡ್ತಾಯಿದ್ರು. ನಾನು ಹೋದೆ, ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಂಜೆ ಟೈಮಲ್ಲಿ ಮಳೆ ಬರ್ಬೇಕಾದ್ರೆ ನಮ್ಮ ಹಳ್ಳಿನ ನೋಡೋದೇ ಒಂಥರ ಚಂದ ಅಂತ ಅನಿಸುತ್ತೆ. ನಮ್ಮ ಹಳ್ಳಿನ ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ ನೋಡೋಣ ತೆಗೀರಿ ಅಂತ ಅಂದೆ. ಸೊ ಏನು ಕೊಟ್ಟಿಲ್ಲ ಕಣಮ್ಮ, ಇನ್ನೂ ಪಾಠ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ. ಹಾಗೇ ಸೊ ಹಂಗೆ ಬುಕ್ ಇಟ್ಕೊಂಡು ಹಿಂಗೆ ಆಡ್ಬಿಟ್ಟು ನೆಕ್ಸ್ಟ್ ಇವಾಗ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ. ತಗೋಬಾ, ಊಟ ಇನ್ನೂ ಇಲ್ಲ ಕಡ್ಲ ಮಾಡ್ಬೇಕು ನಿಂದು. ಬಿಡು ಮಾಡ್ತೀನಿ, ಊಟ ಮಾಡ್ಬೇಕು, ಮಾಡ್ತಾಡಿ ಮಾಡ್ಬಿಟ್ಟು ಕಟ್ ಮಾಡ್ತೀನಿ. ಹಾ ಎಸದಿ ಕೊಡೋಣ ಕಣೆ ಇವನಿಗೆ. ಅಡ್ಡ ತಗೊಂಡು ನೋಡು ಇನ್ನೊಂದ್ಸತಿ ಅಂತ ಫ್ರೆಂಡ್ಸ್ ಎಲ್ಲ ಬಲಿತಿಲ್ಲಿ ಇವ್ರ ಮನೆಗೆ ಗಂಡು. ಫ್ರೆಂಡ್ಸ್ ಬೆಂಗಳೂರಲ್ಲಿ ಒಂದು 4-5 ದಿವಸದವರೆಗೂ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟು ನೆನೇನೋ ಬಂದು ಇಲ್ಲಿ ಬಂದಾಗಲೂ ಒಂದು 2 ದಿವಸ ನಿದ್ದೆ ಹೊಡೆದೆ. ಇವತ್ತು ನಿದ್ದೆ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ವಾರ ಪೂಜೆ ಅಂದ್ಕೊಂಡು ಅಲ್ಲಿಗೆಲ್ಲ ಹೋಗಿದ್ವಲ್ವ, ಊಟಕ್ಕೂ ಬೇರೆ ಹೋಗಿದ್ದು, ತಿಥಿ ಊಟಕ್ಕೆ. ಸೊ ಟೈಮೇ ಸಿಕ್ಕಿಲ್ಲ. ನಾನೇನೋ ಕೇಳಿದ್ನ, ಟೈಮೇ ಸಿಕ್ಕಿಲ್ಲ. ಮಕ್ಳಿಗೆ ಓದ್ ಕೊಡೋಕ್ಕಾಯ್ತಿಲ್ಲ ನನಗೆ. ಸಿಕ್ಕಾಬಿಟ್ಟೆ ನಿದ್ದೆ ಗಂಡು ಮುಚ್ಚೋಕೈತಿಲ್ಲ. ನೋಡಿ ಇಷ್ಟೊತ್ತರೆಗೂ ಇಷ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ದೆ ಕೂತ್ಕೊಂಡು ಆಂಟಿ ನಾನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತೆ. ಸೊ ನಿದ್ದೆ ಸಿಕ್ಕಾಬಿಟ್ಟೆ ನಿದ್ದೆ ಬರ್ತೈತೆ, ಮನೆಗೆ ಹೋಗ್ಬೇಕು. ಆಯ್ತಲ್ಲ, ಕಣ್ಣು ನಡೀತಾನೆ. ನಾನು ಜಾಸ್ತಿ ನಿದ್ದೆ ಮಾಡಲ್ಲ ಫ್ರೆಂಡ್ಸ್. ಫಸ್ಟು ಏನು ಗೊತ್ತಾ, ಆಂಟಿ ನನ್ನ ಫ್ರೆಂಡ್ ಆಗೋದಕ್ಕಿಂತ ಮುಂಚೆ ಮಧ್ಯಾಹ್ನ ಡೈಲಿ ನಿದ್ದೆ ಮಾಡ್ತಾಯಿದ್ದೆ. ಇವಾಗ ಆಂಟಿ ಫ್ರೆಂಡ್ ಆದಮೇಲೆ ನಾನು ನಿದ್ದೆ ಮಾಡೋದು. ತೋಟದ ಹತ್ರ ಜಾಸ್ತಿ ಮನೆ ಕೆಲಸ ಮಾಡ್ತಾಯಿದ್ದೀನಿ, ತೋಟದ ಹತ್ರ ಹೋಗ್ತೀನಿ. ಅಲ್ಲ ಅವಾಗ ಹಂಗಲ್ಲ,
ಕೆಲಸ ಮಾಡ್ಕೊತಾ ಇದ್ದೆ, ಮಲ್ಕೊತಾ ಇದ್ದೆ, ತೋಟ ಹತ್ರ ಹೋಗ್ತಿದ್ದೆ. ಜಾಸ್ತಿ ಹೊತ್ತು ತೋಟದ ಹತ್ರ ಇರ್ತಿರಲಿಲ್ಲ. ಏನಾದರೂ ಕೆಲಸ ಇದ್ದರೆ ಹಸು ಪಸು ಕಟ್ಟಾಕತ್ತೆ ಏನಾದ್ರು ಇದ್ದರೆ ಮಾಡ್ಬಿಟ್ಟು ಬರ್ತಾಯಿದ್ದೆ, ಮಲ್ಕೊತಾ ಇದ್ದೆ. ಮಧ್ಯಾಹ್ನ ಹೊತ್ತು ಕಂಟಿನ್ಯೂಸ್ ಆಗಿ ಮಲ್ಕೊತಾ ಇದ್ದೆ. ಇವಾಗ ಮಲ್ಕೊಳ್ಳೋದೇ ಇಲ್ಲ. ರೀಲ್ಸು ವಿಡಿಯೋಸು ಅದು ಇದು ಅಂದ್ಕೊಂಡು ಮನೆ ಕೆಲಸ ಅಂತ ಅಂದ್ಕೊಂಡು ತೋಟ ಹತ್ರ ಹೋದರೆ ಆಂಟಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗೋಗುತ್ತೆ. ಸೊ ಮಲ್ಕೊಳ್ಳೋಕ್ಕೆ ಟೈಮ್ ಸಿಗೋಲ್ಲ. ಈಗ ಒಂದು 4-5 ದಿವಸ ಮಲಗಿ ರೂಢಿ ಆಗಿಬಿಟ್ಟು ಇವತ್ತು ಇದ್ದೇ ಇಲ್ಲ. ಸಿಕ್ಕಾಬಿಟ್ಟು ಇದು ಹೇಳ್ತಾರೆ. ಅದು ಹೋಯ್ತಾ ರೀತಿ ನಾನು ಬೇಕಾದ್ರೆ 1 ಗಂಟೆ ಕೊಡ್ತೈತೆ ಇದ್ದೇ ಕಮ್ಮಿ ನಿಮ್ಮ ಅಮ್ಮಂಗೆ. ಆಗ ಮಗಳು ಕರ್ನಾಟಕ ಹೋಗಿ 5 ಗಂಟೆ 5ವರೆಗೆ ಎಚ್ಚರಿಕೊಳ್ತಾರೆ. ಹಂಗೆ ಈಗ ಕಣ್ಣೆಲ್ಲ ಕೆಂಪು ನೋಡಿ. ಮನೆಗೆ ಬಕ್ಕು ಇಲ್ಲ ಕೂತ್ಕೊತೀರಾ? ಬಟ್ಟೆ ಕಾಯ್ಬಾರ್ದ ಹುಡುಗಿಲ್ಲ ಹಂಗೆ ಓದ್ಕೋರದು ಬತ್ತಾಡಿರೋದಂತೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಬಟ್ಟೆ ಐತೆ ಅಂತ ಅಂದ್ಬಿಟ್ಟು ಇವತ್ತು ಆಂಟಿ ಮನೆಗೆ ಹೋಗಲ್ವಂತೆ. ಬಟ್ಟೆ ಕಾಯ್ಕೊಂಡು ಇಲ್ಲೇ ಮನೆಗೆ ಹತ್ತಾರಂತೆ. ನಾನು ಮನೆಗೆ ಹತ್ತೀನಿ. ಬಾಯ್, ಟಾಟಾ, ಹೋಗಿ ಬಾಯ್ ಬೇಡ, ಗುಡ್ ನೈಟ್. ಹಿಂಗೆ ಕೂತ್ಕೊಳ್ಳಿ. ಬಾಯ್ ಅಂತ ಗುಡ್ ನೈಟ್. ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ಸ್ವಲ್ಪ ಫ್ರೆಂಡ್ಸ್. ಗೌರಿ ನುಡಿತಿ ಅಯ್ಯೋ ಯಾಕಂತಾರೆ ತಡಿ ತಮಾಷೆಗಳದಕ್ಕೆಲ್ಲ. ಇವಾಗ ಮತ್ತೆ ಎದ್ದು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಮತ್ತು ಆಂಟಿ ಇಬ್ಬರನ್ನ ತೋಟದ ಹತ್ರ ಬಂದ್ವಿ. ಇಲ್ಲಿ ನೋಡಿದರೆ ಮಲ್ಲಿಗೆ ಹೂವು ತುಂಬಾ ಬಿಟ್ಟಿತ್ತು. ಬೆಂಗಳೂರಿಂದ ಬಂದಾಗಲಿಂದ ನೋಡೇ ಇರಲಿಲ್ಲ ಇಷ್ಟೊಂದು ಮಲ್ಲಿಗೆ ಹೂವನ್ನ. ಇಷ್ಟೊಂದು ಬಿಡುತ್ತೆ ಅಂತಲೇ ಗೊತ್ತಿಲ್ಲ ನನಗೆ. ಆಂಟಿ ಯಾವಾಗಲೂ ಹೇಳ್ತಾಯಿದ್ರು, ಅಂಕಲ್ಲು ಹೋದ ವರ್ಷ ಅಪ್ಪಪ್ಪರ ಕುಯ್ಕೊಬರೋರು ಅಂತ ಅಂದ್ಬಿಟ್ಟು. ಆಂಟಿ ಅಷ್ಟೊಂದು ಎಲ್ಲಿ ಬಿಡುತ್ತೆ ಆಂಟಿ ಗಿಡ ಅಂತ ಹೇಳ್ತಾ ಇದ್ದೆ. ಸೊ ನೋಡಿದರೆ ಇಷ್ಟೊಂದು ಬಿಟ್ಟಿತ್ತು ಅಂತಂದರೆ ನಂಗೆ ಫೇವ್ರೇಟು. ಗೊತ್ತು ನಿಮಗೆ, ಲಾಸ್ಟ್ ವ್ಲಾಗಲ್ಲಿ ನೋಡಿರೋರಿಗೆ ಮಲ್ಲಿಗೆ ಹೂವು ಅಂತಂದರೆ ನನಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು. ಸೊ ಖುಷಿ ಆಯಿತು, ಇಷ್ಟೊಂದು ಹೂವು ಬಿಟ್ಟೈತಲ್ಲ ಅಂತ ಅಂದ್ಬಿಟ್ಟು ಇವಾಗ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಿತ್ಕೋತಾ ಇದ್ದೀವಿ. ನೋಡೋಕೆ ಚೆನ್ನಾಗಿದೆ. ಮುಡ್ಕೊಳ್ಳಿ ತಗೊಂಡೋಗಿ. ನೀನು ಮಡ್ಕತ್ತೀತಿ ಬೇಡ ಬೇಡ, ನೀವು ಮುಡ್ಕೊಳ್ಳಿ, ಪರವಾಗಿಲ್ಲ. ನಾಳೆ ಗಂಟೆ ಎಲ್ಲಿರ್ತಾವೆ? ನಾಳೆ ಗಂಟೆ ಇರಲ್ಲ, ಕಟ್ಟಕ್ಕೂ ಟೈಮ್ ಇಲ್ಲ. ಕಟ್ಕೊಡಿ, ನೀವು ಮಡ್ಕೋಬೋದಿತ್ತು. ಕಟ್ತೀನಿ, ನೀನು ಕಟ್ತೀನಿ. ಟೈಮ್ ಆಯ್ತಾ ಕಟ್ಟಕ್ಕೆ? ಈಗಲ್ಲ ಕಳ್ಳೆ, ನಾಳೆ ಫ್ರಿಜ್ಜಿಗಿಡು ಸಂಜು, ಫ್ರಿಜ್ಜಿಗಿಡು. ನಾಳೆ ಪಡ್ಕೋಬೇಕಲ್ಲ ಫ್ರಿಜ್ಜಿಗಿಟ್ರೆ. ಯಾತಕ್ಕೆ ಧಾನ್ಯ ಕಟ್ಟಕ್ಕೆ ಬರ್ತೀನಿ. ಫ್ರೆಂಡ್ಸ್ ನೋಡಿ ಎಷ್ಟೊಂದು ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಆ ಕಡೆ ಇನ್ನೂ ತುಂಬ ಇದೆ, ಆದರೆ ಅಲ್ಲಿ ಕಲ್ಲು ಪಲ್ಲು ಸೆಡ್ರು ಅಂತ ಅಂದ್ಬಿಟ್ಟು ಹಾವು ಪಾವು ಇದ್ದಾವೆ ಅಂತ ಅಂದ್ಬಿಟ್ಟು ಟೈಮ್ ಬೇರೆ ಆಗೈತೆ ಇವಾಗ. ಇದ್ರೆ ಚೆನ್ನಾಗೈತಲ್ವಾ? ಫೇವ್ರೇಟ್. ಅವು ಹಸ್ಕೊಳು, ಅವು ಅಲ್ಲೇ ಕಟ್ಟಕ್ಕೆ ಮೇವ್ ಹಾಕ್ತೀನಿ. ಅಲ್ಲಿ ಮೇವ್ ಹಾಕ್ತೀನಿ, ಮೇವ್ ಕೂದಿಟ್ಟಾರ ಸದ್ಯಕ್ಕೆ. ಕೂದಿಟ್ಟಾರ? ನಾ ಏನಂತ ಕಟ್ಟಾಕ್ತೀನಿ. ನಾನು ನೋಡಿ ಹಿಂಗೆ ನಿಂತ್ಕೊಂಡು ಬಾವ, ನೋಡಿ ಹಿಂಗೆ ನಿಂತ್ಕೊಂಡು. ಇಲ್ಲ ಇಲ್ಲಿ 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 ಕಟ್ಟಾಕಿ, ಇಲ್ಲಿ. ಏನೋ ವಾಸನೆ ಹೊಡಿತೈತಿ ಇಲ್ಲಿ ಬರ್ತದಂಗೆ ಬೆಳಗಿಂದ. ಮಾವಿನಕಾಯಿ ಫಸ್ಲೇ ಇಲ್ಲ ಈ ಸಲ. ಎಲ್ಲವ ಜಾಸ್ತಿ ಬುಟ್ಟೆ ಇಲ್ಲ. ತಾನು ಕಿತ್ಕೊಂಡೋಗಿ. ಫ್ರೆಂಡ್ಸ್, ನಾವು ವಿಡಿಯೋ ಮಾಡಬೇಕಾದ್ರೆ ನವಿಲ್ ಸೌಂಡ್ ಕೇಳಿಬಿಟ್ಟು ಸ್ವಲ್ಪ ಜನ ನವಿಲ್ ತೋರಿಸಿ ಅಂತ ಕಮೆಂಟ್ ಮಾಡ್ತಾರೆ. ನೋಡಿ ಇಲ್ಲಿ ನವಿಲು ನಮ್ಮ ಕಡೆ ಏನಂತಾರೆ, ಜಾಗ್ರ ಆಡ್ತೈತೆ ಅಂತ ಅಂತಾರೆ. ಸೊ ಅದೊಂದೇ ಜಾಗದಲ್ಲಿ ಯಾವಾಗಲೂ ಇದು ಜಾಗ್ರನ ಆಡೋದು. ಎಷ್ಟು ಚೆನ್ನಾಗಿ ಆಡ್ತೈತೆ ಅಂತ ಅಂದ್ಬಿಟ್ಟು ನೋಡಿ. ಹೋಯ್ತು, ವಿಡಿಯೋ ಮಾಡೋದು ಗೊತ್ತಾಯ್ತು ಅನ್ಸುತ್ತೆ ಅದಕ್ಕೆ. ಇಷ್ಟು ಬೇಗ ಮೇಕೇತ ಗಂಟು ತಗೊಂಡಿದೆ. ಇವತ್ತು ಬರ್ತದೆ ನೋಡು. ಶೆಕೆ ಸಿಕ್ಕಾಬಟ್ಟು ಶೆಕೆ. ರವ ರವ ಅಂತ ಬಿಸಿಲು. ರಣ ರಣ ರಣ.
ನೀವು ಮಾಡಿ ನಾನು ಬರೋಕಲ್ಲ ಒಂದ್ಸಲ ಮಾಡಿ ಬರಕಲ್ಲ ಚುಕ್ಕುತ್ಕ ಮಾಡಿ ಮಾಡಿ ಓಡ್ ಬನ್ನಿ ಮತ್ತೆ ತೂ ಹೋಗೋದು ಯಾವಾಗ ಟೈಮ್ ಆಯಿತು ಅಲ್ಲೆಲ್ವಾ ಮೇವು ಹಾಕದೆ ಇನ್ನೂ ಇಲ್ಲ ನಡಿ ಮಾಡಿ ನಡಿ ಇವಾಗ ಮನೆಗೆ ಬಂದ್ವಿ ಅಶೋಕಣ್ಣ ತಿಥಿಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 11:30 ಆಗಿದೆ. 12:30 ವರ್ಷದಲ್ಲಿ ಹೋಗಬೇಕು. ಇವತ್ತು ತಿಥಿ ಕಾರ್ಯ ಇದೆ. ಸೊ ಅಲ್ಲೆಲ್ಲ ವಿಡಿಯೋಸ್ ಮಾಡ್ಕೊಳ್ಳೋದು ಅಷ್ಟು ಸರಿ ಅಂತ ಅನಿಸಲ್ಲ. ಹಾಗಾಗಿ ವಿಡಿಯೋ ಏನು ಮಾಡ್ಕೊಳ್ಳಲ್ಲ. ಮತ್ತೆ ಬಂದು ಅಲ್ಲಿಂದ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್ನ ನಾಳಿನ ವ್ಲಾಗಲ್ಲಿ ಹಾಕ್ತೀನಿ. ಮಿಸ್ ಮಾಡ್ತೀನಿ ನೋಡಿ. ಇಷ್ಟನ್ನೇ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ತಿಥಿಲಿ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳಲ್ಲ. ಸೊ ಅಲ್ಲೆಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಮತ್ತೆ ಬಂದು ಕಂಟಿನ್ಯೂಷನ್ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಮಿಸ್ ಮಾಡ್ತೀನಿ ನಾಳಿನ ವಿಡಿಯೋನಲ್ಲಿ ನೋಡಿ. ಸೊ ಇಷ್ಟನ್ನು ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.